ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಇಂದು ಜಾತಿ ವ್ಯವಸ್ಥೆಯನ್ನ ಅಧ್ಯಯನ ಮಾಡುವಾಗ ಜಾತಿ ಇಲ್ಲದಂತಹ ಬದಲಾವಣೆಗಳೇನು ಅನ್ನೋದನ್ನ ತಿಳ್ಕೊತೀವಿ. ನಮ್ಮನ್ನೇ ಕೂಡ ಹೇಳುವಾಗ ಹೇಳಿದೆ ಏನಪ್ಪಾ ಅಂತಂದ್ರೆ, ಜಾತಿ ವ್ಯವಸ್ಥೆಯ ಲಕ್ಷಣಗಳು ಮೊದಲಿಗೆ ಯಾವ ರೀತಿ ಇದ್ವೋ ಇವತ್ತು ಅವ ಯಾವ ಲಕ್ಷಣಗಳು ನಮಗೆ ಕಾಣ್ತಾ ಇಲ್ಲ. ಬಹುತೇಕವಾಗಿ ಜಾತಿ ಸಾಕಷ್ಟು ಬದಲಾಗಿದೆ. ಆ ಬದಲಾವಣೆ ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಣೆ ಆಗ್ತಾನೆ ಇದೆ. ಹೇಗೆ ಅಂತ ಬಂದಾಗ ಜಾತಿ ಸಾಕಷ್ಟು ಬದಲಾಗಿದೆ. ಆ ಬದಲಾವಣೆಯನ್ನ ಹೆಂಗೆ ನೋಡ್ತಾ ಇದ್ದೀವಿ ಅಂದ್ರೆ ಎರಡು ಭಾಗ ಮಾಡ್ತೀವಿ. ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ಬದಲಾವಣೆ ಅಂದ್ರೇನು, ನಮಗೆ ಇನ್ನೂ ಸ್ವಾತಂತ್ರ್ಯ ಸಿಗುವ ಮುನ್ನವೇ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಜಾತಿ ಬದಲಾಗ್ತಾ ಬಂತು. ಅದು ಒಂದು ಭಾಗ. ಇನ್ನೊಂದು ಭಾಗ ಸ್ವಾತಂತ್ರ್ಯಾನಂತರ ಜಾತಿಯಲ್ಲಿ ಆದಂತಹ ಬದಲಾವಣೆಗಳು. ಈ ಎರಡು ಅಂಶಗಳ ಮೂಲಕ ಜಾತಿ ಬದಲಾಗಿದೆ. ಬ್ರಿಟಿಷರಿಗೇನು ಭಾರತೀಯ ಸಮಾಜವನ್ನ ಸುಧಾರಿಸಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಇಲ್ಲೇ ಹೋದ್ರು ಕೂಡ ಆಡಳಿತಾತ್ಮ ದೃಷ್ಟಿಯಿಂದ ಅವರು ತಂದಂತಹ ಕೆಲವೊಂದು ಶಾಸನಗಳಾಗ್ಲಿ ಅಥವಾ ಶಿಕ್ಷಣ ವ್ಯವಸ್ಥೆಗಳಾಗ್ಲಿ ಅಥವಾ ಅವತ್ತು ಹುಟ್ಟಿಕೊಂಡಂತ ಕೆಲವೊಂದು ಆಂದೋಲನಗಳಾಗ್ಲಿ, ಏನು ಕೈಗಾರಿಕೆ ನಗರೀಕರಣ ಬಂತೋ ಅವುಗಳ ವ್ಯವಸ್ಥೆಗಳಾಗ್ಲಿ, ಏನು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನೇನು ನಮ್ಮ ಬೇಸಿಕ್ ಇನ್ಸ್ಟಿಟ್ಯೂಷನ್ ಮೂಲಭೂತ ಸಂಸ್ಥೆಗಳಂತಿದ್ವಲ್ಲ ಅವುಗಳ ಬದಲಾದಂತೆ ನಮ್ಮ ಗರಿವಿಲ್ಲದಂತೆಯೇ ಜಾತಿ ಬದಲಾಗ್ತಾ ಬಂದಿದೆ ಎಂಬುದನ್ನ ಇಲ್ಲಿ ಇವತ್ತು ನೋಡೋಣ. ಉಳಿದವರಲ್ಲಿ ಸ್ವಾತಂತ್ರ್ಯಾನಂತರ ಜಾತಿ ಬದಲಾವಣೆ ಕುರಿತಾಗಿ ಅಧ್ಯಯನ. ಸೊ ಮೊದಲೇ ಯಾವುದು ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ಹೆಂಗ್ ಬದಲಾವಣೆ ಅಂತ ಎಸ್. ನಾಳೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಆಡಳಿತಕ್ಕೆ ಅನುಕೂಲ ಆಗ್ಲಿ ಅಂತ ಅನ್ಕೊಂಡು ಕೆಲವೊಂದು ಕಾನೂನುಗಳನ್ನ ಅನುಷ್ಠಾನಗೊಳಿಸ್ತಾರೆ. ಆ ಕಾನೂನುಗಳು ನಮ್ಮ ಏನು ಒಂದು ಜಾತಿ ಪಂಚಾಯಿತಿ ಅಂತ ಇತ್ತಲ್ಲ, ಸಮಾಜದ ಒಂದು ಭಾಗವಾಗಿ ಜಾತಿ ಅಂತ ಉಳಿದಿವಲ್ಲ, ಆ ಜಾತಿ ಪಂಚಾಯಿತಿಯ ವ್ಯವಸ್ಥೆಯನ್ನೇ ಮುಳುಗು ಮಾಡಿದಾಗ ಜಾತಿ ವ್ಯವಸ್ಥೆ ತಾನಾಗಿಯೇ ಬದಲಾಯಿತು. ಮೇನ್ ಏನದು ಮೂಲಕ್ಕೆ ಅಂತ ಹೇಳ್ತೀವಲ್ಲ, ಬಟ್ಟಿಗೆ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಹೋಗಿ ಜಾತಿ ಬದಲಾಗ್ತದೆ. ಕಾನೂನುಗಳು ಜಾತಿಯನ್ನು ಸಾಕಷ್ಟು ಬದಲಾಯಿಸ್ತದೆ. ಏನು ಒಳ್ಳೆಯದು, ಎಲ್ಲ ಕಾನೂನು ಸಾಕಷ್ಟು ಕಾನೂನುಗಳು ಬಂದಿದ್ದಾವೆ. ಎಲ್ಲ ಕಾನೂನುಗಳನ್ನ ನಾವಿಲ್ಲಿ ಓದೋದಿಲ್ಲ, ಕೆಲವು ಕಾನೂನುಗಳ ಬಗ್ಗೆ ನೋಡ್ತಾ ಇದ್ದೀವಿ. ಏನವು ಒಳ್ಳೆಯದು, ಜಾತಿ ದೌರ್ಬಲ್ಯಗಳ ನಿವಾರಣಾ ಶಾಸನ 1850. ನಮ್ಮಲ್ಲಿ ಜಾತಿಯ ಒಂದು ಕರಾಳ ಕಾಂಡ ಇತ್ತಲ್ಲ, ಅಸ್ಪೃಶ್ಯ, ನೀ ಶೂದ್ರ, ಮುಟ್ಟುವ ಹಾಗಿಲ್ಲ, ಈ ಕೆಲಸ ಮಾಡುವ ಹಾಗಿಲ್ಲ, ದೇವಸ್ಥಾನಕ್ಕೆ ಬರುವ ಹಾಗಿಲ್ಲ ಅಂತ ಏನೇ ನಿಬಂಧನೆಗಳು, ನಿರ್ಬಂಧನೆಗಳು, ಆ ದೌರ್ಬಲ್ಯಗಳಂತ ಹೇಳ್ತೀವಲ್ಲ, ಅವೆಲ್ಲವನ್ನ ಕಿತ್ತು ಹಾಕಿದ್ರು. ಯಾವ ಶಾಸನ? 1857ರಲ್ಲಿ ಬಂದಂತಹ ಒಂದು ಶಾಸನ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ, ಯಾವುದೇ ಜಾತಿ ಆಧಾರಿತವಾಗಿ ಆ ವ್ಯವಸ್ಥೆಯನ್ನು ನಿರಾಕರಿಸುವಂತಿಲ್ಲ, ಆತನಿಗೆ ದೌರ್ಬಲ್ಯವನ್ನ ಹೇರುವಂತಿಲ್ಲ ಅಂತ. ಎರಡನೇದು ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ 1856. ಬಹಳ ಗಮನಾರ್ಹವಾಗಿರ್ತಕ್ಕಂಥದ್ದು. 1829ರಲ್ಲಿ ಏನು ಸತಿ ಸಹಗಮನ ಪದ್ಧತಿ ಅನುಷ್ಠಾನಗೊಳಿಸಿದ್ರೋ, ನಿಷೇಧ ಮಾಡಿದೀವೋ, ಆ ನಿಷೇಧದಿಂದಾಗಿ ಭಾರತದಲ್ಲಿ ಏನಾಯಿತು, ವಿಧವೆಯರ ಸಂಖ್ಯೆ ಕೂಡ ಉಳಿತಾದಂತು. ಗಂಡ ಸತ್ತ ಮೇಲೆ ಆ ಚಿತೆಯಲ್ಲಿ ಬಿದ್ದು ಹಾರುವ ಪ್ರಮಾಣ ಕಡಿಮೆ ಆದಾಗ ಇನ್ನು ಯೌವನಾವಸ್ಥೆ ಇರ್ತಕ್ಕಂಥ ಹೆಣ್ಮಕ್ಳು ತಮ್ಮ ಜೀವನದ ರಕ್ಷಣೆಗಾಗಿ ಅಥವಾ ತಮ್ಮ ಜೀವನವನ್ನು ಕೇಳಲಿಕ್ಕೆ ಮತ್ತೊಬ್ಬ ಪುರುಷನನ್ನ ವಿವಾಹವಾಗಬಹುದು. ಯಾವಾಗ ಈಶ್ವರಸನ ವಿದ್ಯಾಸಾಗರ್ ಅವರು
ಒಂದು ಪ್ರಬಲವಾಗಿರ್ತಕ್ಕಂಥ ಹೋರಾಟ ಮಾಡಿದ್ರು. ಅವಾಗ ಸ್ವತಃ ತಮ್ಮ ಅತ್ತಿಗೆಯನ್ನೇ ಏನ್ ಮಾಡು ಆ ಸ್ಥಿತಿಯಲ್ಲಿ ಎತ್ತಿ ಹಾಕಿ ಸುಟ್ಟಾಗ ಅದನ್ನ ವಿರೋಧ ಮಾಡಲು ಕೇಳದೆ ಹೋದಾಗ ಅದನ್ನ ವಿರೋಧಿಸಿ ಲಾರ್ಡ್ ಡಾಲ್ಹೌಸಿ ಮೇಲೆ ಒಂದು ನಿಬಂಧನೆಯನ್ನ ಕೇಳಿ ಒತ್ತಡವನ್ನು ತಂದು 1856ರಲ್ಲಿ ಈ ವಿಧವಾ ಪುನರ್ವಿವಾಹ ಶಾಸನ ಆಕೆ ಮತ್ತೆ ಮದುವೆ ಆಗಬಹುದು ಅಂತ ಶಾಸನ ತೆಗೆದುಕೊಂಡಾಗ ಜಾತಿಯ ಕಟ್ಟರವಾದಿಗಳ ಜೊತೆಗೆ ಸಂಪ್ರದಾಯವಾದಿಗಳು ಸುಮ್ಮನೆ ಕೂತ್ಕೋಬೇಕಾದ್ರು. ಈ ವಿಧವೆಯನ್ನ ಯಾವುದೇ ಜಾತಿಯ ವ್ಯಕ್ತಿ ಬಂದು ಬಂದ್ರೆ ಮದುವೆ ಆಗ್ಬೇಕು ಅನ್ಕೊಂಡಾಗ ಜಾತಿ ವ್ಯವಸ್ಥೆಯ ಬೇರು ಸಡಿಲಗೊಂಡಿತು. ಆಮೇಲೆ 1870ರಲ್ಲಿ ಬಂದ ವಿಶೇಷ ವಿವಾಹ ಕಾನೂನು, ಇವತ್ತೇ 1955 ವಿಶೇಷ ವಿವಾಹ ಕಾನೂನು ಅಂತಿದೆಯಲ್ಲ ಅಂತ ಕಾನೂನು ಯಾವಾಗ 1872ರಲ್ಲಿ ಬಂದಾಗ ಈ ಕಾನೂನು ಏನೇಳ್ತಾ ಇದೆ ಅಂತಂದ್ರೆ ವಿವಾಹ ಅನ್ನೋದು ಒಂದು ಶಾಶ್ವತ ಬಂಧನ ಅಂತ ತಿಳ್ಕೋಬೇಡಿ. ವಿವಾಹ ಅನ್ನೋದು ಏನು ನಮ್ಮ ವೆಸ್ಟರ್ನ್ ಸ್ಟೈಲ್ ಇದೆ ಇಲ್ಲ, ಒಂದು ಕಾಂಟ್ಯಾಕ್ಟ್, ಅದು ಒಂದು ಕರಾರು ಅಥವಾ ಒಪ್ಪಂದ. ಯಾವುದಕ್ಕೆ? ಗಂಡು ಹೆಣ್ಣು ಜೊತೆಯಾಗಿ ಬಾಳಿಕೆ ಮಾಡಿಕೊಂಡಂತಹ ಒಂದು ಒಪ್ಪಂದ ಅಷ್ಟೇ. ಅದು ಎಲ್ಲಿಗೆ 7 ಜನ್ಮದ ಒಪ್ಪಂದ, ಜೀವನ ಸಾಗಿಸಬೇಕಾಗಿದ್ರಿ ಅದನ್ನು ಒಪ್ಪಂದ ನೋಡ್ಕೊಂಡಿದೀವಿ ಅಷ್ಟೇ. ಗಂಡ ಕುಡುಕ ಕಡಕ ಲಪಂಗ ಇನ್ನೇನೇನೋ ರೋಗಿಷ್ಟ ಇನ್ನು ವಿಕೃತಿ ಆಳವಾಗಿದ್ರು ಕೂಡ ಆತನೇ ದೇವರು ಅಂತ ಬಾಳುವಂತ ಕಾಲ ಇವತ್ತೇನು ಬರಲಿಲ್ಲ. ಇವರು ಹೇಳಿದ್ರು ಮದುವೆ ಅನ್ನೋದು ಒಂದು ಜಸ್ಟ್ ಕಾಂಟ್ಯಾಕ್ಟ್, ಅದು ಒಂದು ಒಪ್ಪಂದ. ಅದನ್ನ ನಾವು ಯಾಕೆ ಆ ರೀತಿ ಮಾಡ್ಬೇಕು? ಇಲ್ಲಿ ವ್ಯತ್ಯಾಸ ಬಂದ್ರೆ ಬಿಟ್ಬಿಡ್ಬಹುದು, ಯಾರನ್ನ ವಿವಾಹವಾಗಬಹುದು ಎಂಬಂತ ಅನೇಕ ನಿಯಮಗಳು ಇಲ್ಲಿ ಬಂದಾಗ ಜಾತಿ ವ್ಯವಸ್ಥೆ ಜೀವಂತವಾಗಿದ್ದಿಲ್ಲ ಅಂತ ಹೇಳಿ ನಾನು ವಿವಾಹದ ಮೂಲಕ ಅಂತ ಹೇಳ್ತೀವಿ. ಹೀಗಾಗಿ ಇಲ್ಲಿ ವಿವಾಹಕ್ಕೆ ಒಂದೊಂದು ಬಡಿತಗಳು ಬದಲಾಗ್ತಾ ಹೋದಾಗ ಜಾತಿಯ ಮೊದಲಿಗಿದ್ದಂತ ಕಠಿಣ ನಿಯಮಗಳು ಬದಲಾಗ್ತಾ ಬಂದಿದ್ದನ್ನ ಅವತ್ತೇ ಇವಲ್ಲೇ ಇನ್ನೂ ಅನೇಕ ಬಗೆಯಾಗಿರ್ತಕ್ಕಂಥ ಕಾನೂನುಗಳು ಹೊತ್ತು ಬಂದಿದ್ದಾವೆ. ಶಾಲೆಗಳಲ್ಲಿ ಇನ್ನೆಲ್ಲೇ ಸ್ಥಳಗಳಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ, ಯಾವುದೇ ತಾರತಮ್ಯ ಇಲ್ಲ ಅಂತಿಕೊಂಡು ಯಾವಾಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತಲ್ಲ 1850ರಲ್ಲಿ ಆದಾಗ 1858ಕ್ಕೇನೆ ಯಾವಾಗ ಭಾರತದ ಆಳು ಚಿಕ್ಕ ಕೈ ಹೋಯ್ತು 1858ರಲ್ಲಿಯೇ ಇದನ್ನ ಘೋಷಣೆ ಮಾಡಿದ್ರು. ಆಮೇಲೆ 1921ರಲ್ಲಿ ಸರ್ಕಾರದಿಂದ ಅನುದಾನ ಪಡೆದು ನಡೆಸಲ್ಪಡತಕ್ಕಂಥ ಯಾವುದೇ ಶಾಲೆಗಳಲ್ಲಿ ಅಸ್ಪೃಶ್ಯರು ಎಂಬ ಕಾರಣಕ್ಕೆ ಅಥವಾ ಇನ್ಯಾವುದೇ ಜಾತಿ ಎಂಬಂತ ಕಾರಣಕ್ಕೆ ಅಲ್ಲಿ ಮಕ್ಕಳಿಗೆ ಪ್ರವೇಶ ನಿರಾಕರಿಸುವಂತಿಲ್ಲ ಅಂತ ಶಾಸನಗಳು. ಆಮೇಲೆ ವಿದ್ಯಾರ್ಜನೆಯಿಂದ ಬೆಳೆದಂತ ಆಸ್ತಿ ಅಂತ ಬಂತು. ಹೀಗೆ ಹಲವಾರು ಶಾಸನಗಳು ಬಂತು. ನಾವೇನು ಬೀದಿ ಒಳಗೆ ಬರುವಂತಿಲ್ಲ ಮುಂಜಾನೆ 3 ಗಂಟೆ, ಮುಂಜಾನೆ 9 ಗಂಟೆ, ಮಧ್ಯಾಹ್ನ 3 ಗಂಟೆಯ ನಂತರ ಬರುವಂತಿಲ್ಲ ಅಂತ ಹೇಳ್ತೀವಿ. ಅದು ಬದಲಾಯಿತು. ಸಾರ್ವಜನಿಕವಾಗಿರ್ತಕ್ಕಂಥ ಕೆರೆ ಬಾವಿಗಳ ನೀರನ್ನ ಬಳಸುವಂತಿಲ್ಲ ನಿಬಂಧನೆ ಇತ್ತು, ಅದು ಬದಲಾಯಿತು. ದೇವಸ್ಥಾನಗಳಿಗೆ ಬರುವಂತಿಲ್ಲ, ಅದು ನಿಬಂಧನೆ ಬದಲಾಯಿತು. ಹೌದಾ? ಇಂಥ ಅನೇಕ ನಿಬಂಧನೆಗಳು ಶಾಸನಗಳ ಮೂಲಕ ಬಂದಾಗ ಸಹಜವಾಗಿ ಭಾರತದ ಜಾತಿ ವ್ಯವಸ್ಥೆ ಅವತ್ತು ಬದಲಾಗಿದ್ದನ್ನ ಕಾಣ್ತಾ ಇದ್ದೀವಿ. ಎರಡನೇದ್ದು ಬಹಳ ಮುಖ್ಯವಾದಂತಹದ್ದು ಆಂಗ್ಲ ಶಿಕ್ಷಣದ ಪ್ರಭಾವ. ಲೇಖನಿ ಖಡ್ಗಕ್ಕಿಂತ ಹಿತವಾದದ್ದು. ನಮಗೆ ಯಾವಾಗ ಶೋಷಣೆ ಆಗ್ತೀವಿ, ನಾವು ಯಾವಾಗ ಹಿಂದುಳಿತೀವಿ ಅಂದ್ರೆ ಶಿಕ್ಷಣ ಇಲ್ಲದೆ ಇದ್ದಾಗ. ಭಾರತದಲ್ಲಿ ಆ ಮನುಸ್ಮೃತಿ ಎಂಬಂತ ಒಂದು ಅಘೋಷಿತವಾಗಿರ್ತಕ್ಕಂಥ ಸಂವಿಧಾನ ಬಹಳ ವರ್ಷಗಳ ಕಾಲವನ್ನು ಆಗ್ತಾ ಇತ್ತಲ್ಲ, ಅವಾಗ ಈ ಶಿಕ್ಷಣದ ಕುರಿತ ಮುಂದೆ ಬಂದಂತ ಕೆಲವೊಂದಿಷ್ಟು ಸಂಪ್ರದಾಯವಾದಿಗಳು ಶಿಕ್ಷಣ ಹಕ್ಕನ್ನ ಈ ಕೆಳವರ್ಗಕ್ಕೆ ನಿಷೇಧ ಮಾಡಿದ್ರು. ವೇದವನ್ನ ಓದುವಂತಿಲ್ಲ, ಕೇಳುವಂತಿಲ್ಲ, ಪಠಣ ಮಾಡುವಂತಿಲ್ಲ, ಮಾಡಿದ್ರೆ ಕಣ್ಣು ಕೀಳಿಸೋದು, ನಾಲ್ಗೆ ಕೊಯ್ಯೋದು, ಕಿವಿಯಲ್ಲಿ ಕಾಯಿಸ ಕಪ್ಪಿಳಿಸ ಹೋಗ್ತಾ ಇದ್ರು. ಹೀಗಾಗಿ ನಾವು ಶೋಷಿತ ಆಗ್ತಾ ಇದ್ದೀವಿ ಎಂಬಂತ ಕಲ್ಪನೆ ಬಹುತೇಕವಾಗಿ ವ್ಯಕ್ತಿಗಳಿಗೆ ಬರ್ತಾ ಇರಲಿಲ್ಲ. ಯಾವಾಗ ಬ್ರಿಟಿಷರು ಆಡಳಿತಕ್ಕೆ ಬಂದಾಗ
ಆಡಳಿತಕ್ಕೆ ಅನುಕೂಲ ಆಗಿ ಇಟ್ಕೊಳ್ಳಿ. ಅಲ್ಲಿಯೂ ಕೂಡ ಒಂದು ರೀಸನ್ ಇದೆ. ಅವರು ತಮ್ಮ ಆಡಳಿತಕ್ಕೆ ಅನುಕೂಲವಾಗಲಿ ಏಕೆ ಭಾರತದಲ್ಲಿ ಹಲವು ಭಾಷೆಗಳ ತವಳೂರು ಮ್ಯೂಸಿಯಂ ಅಂತ ಹೇಳಿದ್ವಿ ನಾವು. ಭಾರತವು ಹಲವು ಭಾಷೆಗಳ ಸಂಗ್ರಹಾಲಯ ಅಂತ ಹೇಳಿದ್ವಿ. ಈ ಭಾಷೆಗಳ ಕಷ್ಟ ಅವರಿಗೆ ಆಗಿತ್ತು. ಅವಾಗ ಆಡಳಿತಕ್ಕೆ ಅನುಕೂಲವಾಗಲಿ ಕೆಲವು ವ್ಯಕ್ತಿ ನೌಕರಿ ಬೇಕಾಗಿತ್ತು. ಅವರಿಗೆ ನೌಕರಿ ಬೇಕಾದಾಗ ಭಾರತದಲ್ಲಿ ಏನ್ ಮಾಡಿದ್ರು ಅಂದ್ರೆ 1831ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ನ ಕಾಲ. ಅವಾಗ ಏನಾಗಿತ್ತು, ಮೆಕಾಲೆ ವರದಿಯ ಮೂಲಕ ಆಂಗ್ಲ ಶಿಕ್ಷಣದ ಪರಿಚಯವನ್ನ ಭಾರತಕ್ಕೆ ಮಾಡಿಕೊಟ್ಟರು. ಇವಾಗ ಭಾರತದ ಜಾತಿ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಸಾಕಷ್ಟು ಬದಲಾಗಿದ್ದನ್ನ ನಾವಲ್ಲಿ ಗುರುತಿಸ್ಬೇಕು. ಹೇಗೆ ಸರ್? ಯಾಕೆ ಇದುವರೆಗೂ ಸ್ವಾತಂತ್ರ್ಯ ಸಿಗುತ್ತಿದ್ದ ಮುಂಚೆ ಕೆಲವು ಮೇಲ್ವರ್ಗದ ವ್ಯಕ್ತಿಗೆ ಜಾತಿ ಶಿಕ್ಷಣ ಸೀಮಿತವಾಗಿತ್ತು. ಇದು ತಪ್ಪು ಅಂತ ಹೇಳ್ತಕ್ಕಂಥ ವ್ಯವಸ್ಥೆ ಇಲ್ಲ. ಯಾಕೆ? ಹಳ್ಳಿಗಳು, ಬ್ರಾಹ್ಮಣಗಳು, ಧರ್ಮಶಾಸ್ತ್ರಗಳು, ಸ್ಮೃತಿಗಳು ಇವುಗಳ ಮೂಲಕ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಯಾವಾಗ ಈ ಪಾಶ್ಚಿಮಾತ್ಯ ಮಾದರಿಯ ಶಿಕ್ಷಣ ಬಂತೋ, ಶಿಕ್ಷಣ ಅನ್ನೋದು ಧರ್ಮ ನಿರಪೇಕ್ಷವಾಯಿತು. ಧರ್ಮವನ್ನ ಹೊರತುಪಡಿಸಿದ ಶಿಕ್ಷಣವನ್ನ ಕೊಡಬೇಕು ಅಂತ ನಿರ್ಧಾರ ಆದಾಗ ಇಲ್ಲಿ ಯಾವ ಜಾತಿ, ಮತ, ಪಂಥಗಳ ಭೇದ ಇಲ್ಲದೆ ಎಲ್ಲರಿಗೂ ಉದಾರೀಕರಣದ, ವೈಚಾರೀಕರಣದ ಪ್ರಭಾವದ, ಸ್ವಾತಂತ್ರ್ಯದ ಮಹತ್ವವನ್ನ, ಸಮಾನತೆಯ ಅರಿವನ್ನ, ಶೋಷಣೆಯ ವಿರುದ್ಧ ಬಂಡೇಳುವ ಶಕ್ತಿಯನ್ನ ವೈಜ್ಞಾನಿಕತೆಯ ಮೂಲಕ ತಿಳಿಸಿಕೊಟ್ಟಾಗ ಜನ ಜಾಗೃತ ಆಗ್ತಾ ಬಂತು. ಎಲ್ಲಿರ್ತಕ್ಕಂಥ ಈ ಒಂದು ಸಮಸ್ಯೆ ನಮ್ಮಲ್ಲಿ ಯಾಕಾಯ್ತಾ ಬಂತು? ಶಿಕ್ಷಣ ಪಡ್ಕೊಂಡಾಗ ಇಂಗ್ಲೆಂಡ್ ಇಲ್ಲ, ಅಮೆರಿಕ ಇಲ್ಲ, ರಷ್ಯಾ ಇಲ್ಲ, ಜಪಾನ್ ಇಲ್ಲ, ಭಾರತದಲ್ಲಿ ಮಾತ್ರ ಜಾತಿ ಇದೆ, ನಾವು ಕೂಡ ಮನುಷ್ಯರೇ, ನಮ್ಮನ್ನ ಮೇಲ್ವರ್ಗ ಶೋಷಣೆ ಮಾಡ್ತಾ ಇದೆ, ಇದು ನಿಬಂಧನೆ ಸುಳ್ಳು, ಮನುಷ್ಯನಾಗಿ ಬಿಡ್ತಾನೆ ಅನ್ನೋ ಕಲ್ಪನೆ ಬಂದಾಗ ಜಾತಿ ವ್ಯವಸ್ಥೆ ಈ ಶಿಕ್ಷಣದಿಂದಾಗಿ ಸಾಕಷ್ಟು ಬದಲಾಯಿತು. ಸಮಾಜ ಸುಧಾರಣಾ ಚಳುವಳಿ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಎಂದೂ ಕೂಡ ನಾಶ ಆಗುವುದಿಲ್ಲ. ಎಲ್ಲ ಮೊಳೆ ಬಟ್ಟೆ ಹೊಡಿತವೆ, ಬದಲಾವಣೆಯನ್ನು ತಂದೆ ತರ್ತವೆ. ಅದೇ ರೀತಿಯಾಗಿ ಆಗಿದ್ದು ಇಲ್ಲಿ ಸಮಾಜ ಸುಧಾರಣಾ ಚಳುವಳಿ. ಯಾವಾಗ ಆಂಗ್ಲ ಶಿಕ್ಷಣ ಪ್ರಭಾವ ನಮ್ಮ ಮೇಲೆ ಆಯ್ತು ನೋಡಿ, ಯಾವಾಗ ಆಯ್ತು ಈ ಪ್ರಭಾವ? ಈ ಪ್ರಭಾವ ಆದ ತಕ್ಷಣವೇ ಸಹಜವಾಗಿ ಏನಾಗಿತ್ತು ಅಂತಂದ್ರೆ, ನಾಗಲೇ ಏನಿಲ್ಲ, ಜಾತಿ ಎಂಬಂತಹ ಈ ವ್ಯವಸ್ಥೆ ಭಾರತವನ್ನ ಬಿಟ್ಟರೆ ಮತ್ತೆಲ್ಲೂ ಕೂಡ ಇಲ್ಲ. ನಾವು ನನ್ನ ಜೊತೆಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮುಟ್ಟಿದ್ದು ನಾನು ಮಹಿಳೆಗೆ ಆಗಿದ್ದೀನಿ, ಹೇಗೆ ಆ ವ್ಯಕ್ತಿಗೆ ಮಾತ್ರ ಕೆಲಸ ಕೊಟ್ಟಿದ್ದೀನಿ, ಇವನ್ ಕೊಡ್ಲೇ ಇಲ್ಲ ಅಂದ್ರೆ ಹೇಗೆ? ಅಥವಾ ಕೆಳ ಜಾತಿಯ ವ್ಯಕ್ತಿಯ ಹೆಣ್ಣು ಮಕ್ಕಳ ಮೇಲೆ ಮಾತ್ರ ದೌರ್ಜನ್ಯ ಇದೆ, ಜೀತ, ಗುಲಾಮಗಿರಿ ಅವಳ ಮೇಲೆ ಮಾತ್ರ ಇದೆ, ಮೇಲ್ವರ್ಗ ಇಲ್ಲ. ಇದು ಕೆಲವೊಂದು ಮೇಲ್ವರ್ಗದ ಸುಧಾರಿತ ಬರ್ತಾರೆ, ಸುಧಾರಿತ ಉನ್ನತ ಸ್ಥಾನಕ್ಕಂತ ವ್ಯಕ್ತಿಗಳಿಗೆ ಜ್ಞಾನವೇ ಆಯಿತು, ಭಾರತೀಯ ಸಮಾಜದ ಈ ವ್ಯವಸ್ಥೆಯನ್ನ ಬದಲಾಯಿಸಲೇಬೇಕು ಅಂತ ಕಂಕಣ ಬದ್ಧರಾದರು. ಆ ಕಂಕಣ ಬದ್ಧರಾದಾಗ ಕೇವಲ ಒಬ್ಬ ವ್ಯಕ್ತಿಯಿಂದಾಗಿ ಹೋರಾಟ ಮಾಡಿದ್ರೆ ನಮ್ಮನ್ನ ಯಾರೂ ಕೇಳೋದಿಲ್ಲ. ಅದಕ್ಕೆ ಸಂಘಟಿತರಾಗಿ ಹೋರಾಟ ಮಾಡಬೇಕು. ಅದಕ್ಕೆ ನಾವೊಬ್ಬಿಬ್ರಲ್ಲ, ಒಂದು ಈ ಬದಲಾವಣೆಯ ಕುರಿತಾಗಿ ಒಂದು ಆಂದೋಲನವೇ ಹುಟ್ಟಾಕಿದ್ರು. ಅದೇ ಸಮಾಜ ಸುಧಾರಣಾ ಚಳುವಳಿ ಅಥವಾ ಆಂದೋಲನ. ಯಾವಾಗ ಅನೇಕ ವ್ಯಕ್ತಿಗಳಿಂದ ಪರವಾಗಿ ನೋಡಿ, ಗುಂಪು ಗುಂಪಾಗಿ ಕೆಲವು ಮೇಧಾವಿಗಳಿಂದ ಹೌದು ಜನ ಇದು ಸರಿ ಅಂತ ಬೆಂಬಲಿಸಿದ್ರು, ಆಟೋಮೆಟಿಕ್ಲಿ ಜಾತಿ ಬದಲಾಗ್ತಾ ಅವತ್ತೇ ಬದಲಾಗ್ತಕ್ಕಂಥದನ್ನ ಅವತ್ತೇ ಮುಗಿಸ್ತಾರೆ. ಅವತ್ತು ಈ ಉನ್ನತ ಪಾಶ್ಚಾತ್ಯ ಶಿಕ್ಷಣ ಪಡೆದ ಅನೇಕ ವ್ಯಕ್ತಿಗಳಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಆ ಸಮಾಜ ಇರ್ತಕ್ಕಂಥ ಅನಿಶ್ಚಿತತೆಗಳ ಬಗ್ಗೆ ವಿರುದ್ಧ ಹೋರಾಟ ಮಾಡಬೇಕು ಅಂತ ಬಯಸ್ತಾರೆ. ಆತ್ಮ ಏನ್ ಮಾಡ್ತಾರೆ ಇವತ್ತು? ಜಸ್ಟಿಸ್ ನ್ಯಾಯಾಲಯ ಅಂತ ಬರ್ತಾರಲ್ಲ,
ಅವರು ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ದಯಾನಂದ ಸರಸ್ವತಿ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿ ವೇದಗಳತ್ತ ಹಿಂದುರುಗಿ, ಏನು ಜಾತಿ ಹೊಡ್ಕೋತಿರಲ್ಲ, ವೇದಗಳ ಜಾತಿಯ ಅಲ್ಲಿ ಈಕ್ವಲಿಟಿ ಇತ್ತು. ಸೊ ಹೆಣ್ಮಕ್ಳ ಮೇಲೆ ಯಾವ ನಿಬಂಧನೆ ಇರಲಿಲ್ಲ. ಸೊ ಅದನ್ನ ತಿಳಿಸ್ಕೊಡ್ಲಿಕ್ಕೆ ವೇದಗಳತ್ತ ಹಿಂದುರುಗಿ ಅಂತ ಕೊಟ್ಟರು. ಇನ್ನೊಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ, ಕಡಲ ತೀರದ ಕಿರಿನುಡಿಯನ್ನೇ ಹುಟ್ಟು ಹಾಕುವ ಇವತ್ತಿಗೂ ಯುವಕರ ಒಂದು ಕಣ್ಮಣಿ, ಒಬ್ಬ ಆದರ್ಶ ವ್ಯಕ್ತಿ ಯಾದ್ರೆ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳ ಹೆಸರಲ್ಲಿ ಶ್ರೀರಾಮಕೃಷ್ಣ ಮಿಷನ್ ಅಂತ ಸ್ಥಾಪನೆ ಮಾಡ್ತಾರೆ. ಒಂದು ಹೊಸ ವಿಚಾರಧಾರೆಗಳನ್ನ ಹಸಿದವರಿಗೆ ಅನ್ನ ನೀಡಿ ಉಪದೇಶವನ್ನಲ್ಲ. ಇವರ ಶಕ್ತಿ ಮನಸ್ಸಿಗೆ ಬೇಕಾದಾಗತ್ತೆ, ಯಾಕೆ ಗರ್ಭಲೇಸಿ ಮುದ್ದಾಡ್ತಿಲ್ಲ, ಬಿಟ್ಟು ಹೊರಬನ್ನಿ ಅಂತ ಏನೋ ಘೋಷಣೆ ಕೊಟ್ಟಾಗ ಭಾರತದ ಜಾತಿ ವ್ಯವಸ್ಥೆ ಸಹಜವಾಗಿ ಬದಲಾಗ್ತಾ ಬಂತು. ಇಂತಹ ವ್ಯಕ್ತಿಗಳ ಸಾಲು ಅನೇಕವಾಗಿದ್ದಾವೆ. ಫಾರ್ ಎಕ್ಸಾಂಪಲ್, ಇನ್ನೂ ಅನೇಕ ಒಂದು ಆಂದೋಲನಗಳಿದ್ದಾವೆ. ಆನಿ ಬೆಸೆಂಟ್ ವಿದೇಶಿ ಆಕೆ ಭಾರತೀಯ ಸಂಸ್ಕೃತಿಗೆ ಮಾರು ಹೋಗಿ ಇಲ್ಲಿ ಬದಲಾವಣೆ ತರಬೇಕು, ಸುಧಾರಣೆ ಮಾಡಬೇಕು ಅಂತ ಇಟ್ಕೊಂಡು ಥಿಯಾಸಾಫಿಕಲ್ ಸೊಸೈಟಿ ಅಂತ ಸ್ಥಾಪಿಸ್ತಾರೆ. ಆಮೇಲೆ ಮರ್ಸಿ ಅರವಿಂದ್ ಘೋಷ್ ಡಿವೈನ್ ಲೈಫ್ ಆಫ್ ಸೊಸೈಟಿ, ಡಿವೈನ್ ಲೈಫ್ ಆಫ್ ಸೊಸೈಟಿ ಅಂತ ಸಂಘಟನೆ ಮಾಡ್ತಾರೆ. ಜ್ಯೋತಿಬಾ ಫುಲೆ ಸತ್ಯ ಸಮಾಜ ಅಂತ ಮಾಡ್ತಾರೆ. ಹೀಗೆ ಆ ಪಟ್ಟಿ ಬೆಳೀತಾನೆ ಹೋಗುತ್ತೆ. ಸೊ ಇಂತಹ ಅನೇಕ ಸಮಾಜ ಸುಧಾರಣಾ ಚಳುವಳಿಗಳ ಪ್ರಭಾವದಿಂದಾಗಿ ಭಾರತದಲ್ಲಿ ಜಾತಿ ವ್ಯವಸ್ಥೆಯು ಸಹಜವಾಗಿಯೇ ಬದಲಾವಣೆಗೆ ಒಳಪಟ್ಟಿತ್ತು, ಬದಲಾಯಿತು ಅಂತ ನಾವು ಗುರುತಿಸ್ಕೊತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಬನ್ನಿ. ನಾಲ್ಕನೇದು, ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ. ನಾನು ಆಗ್ಲೇ ಒಂದು ಪದ ಬಳಸಿದ್ದೀನಿ, ಏನಪ್ಪಾ ಅಂದ್ರೆ ಸಾವಿರಾರು ವರ್ಷಗಳ ಕಾಲದಿಂದ ಆಳ್ವಿಕೆಯಾಗಿ ಬಂದಂತಹ ಒಂದು ಧರ್ಮ ಗ್ರಂಥಗಳಿದ್ವಲ್ಲ, ಅವನು ಕಿತ್ತು ಬಿಟ್ಟು ಹೊಸ ವ್ಯವಸ್ಥೆ ಕಟ್ಟುವಾಗ ಬಂದಾಗ ಸಹಜವಾಗಿ ಬದಲಾಗಬೇಕು. ಅವಾಗ ಸಾಮಾಜಿಕ ಸಂಸ್ಥೆಗಳಲ್ಲಿ ಜಾತಿಯೂ ಒಂದು ಪ್ರಬಲ ಸಂಸ್ಥೆ, ಅದೇ ಮುಖ್ಯವಾಗಿತ್ತಲ್ವಾ, ಅದು ಕೂಡ ಬದಲಾಗಿದ್ದನ್ನ ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಏನು ಹೊಸ ಸಾಮಾಜಿಕ ವ್ಯವಸ್ಥೆ? ನಾವೇ ನೋಡಿ, ಮೊದಲಿಗೆ ಜಾತಿ ಪಂಚಾಯಿತಿ ಇತ್ತು, ಅದು ಬದಲಾಯಿತು. ಧರ್ಮ ಆಧಾರಿತ ಶಿಕ್ಷಣ ಇತ್ತು, ಅದು ಧರ್ಮ ನಿರಪೇಕ್ಷಿತವಾಯಿತು. ಹೊಸ ಶಾಸನಗಳ ಬಂದವು. ಆಮೇಲೆ ಇರುವಂತಹ ವ್ಯವಸ್ಥೆಯನ್ನ ಬದಲಾಯಿಸಬೇಕು, ಅನಿಷ್ಟವನ್ನ ತೆಗೆದು ಹಾಕಬೇಕು ಅಂತ ಅನೇಕ ಬಗೆಯ ಆಂದೋಲನ ಬಂದು, ಇವುಗಳಿಂದಾಗಿ ಏನಾಗ್ತಾ ಬಂತು ನಮ್ಮಲ್ಲಿ ಅಂದ್ರೆ ಜಾತಿ ವ್ಯವಸ್ಥೆ ಸಹಜವಾಗಿಯೇ ಬದಲಾಗ್ತಾ ಬಂತು. ಹೊಸ ಸಂಘಟನೆಗಳು ಜಾತಿ ವ್ಯವಸ್ಥೆ ಮೂಲಕ ಸಮಾಜದೊಳಗಡೆ ರಾಜ ಮಹಾರಾಜರು ಸಾಮಾನ್ಯಬಹುದು ಬದಲಾಗಿ ಭೂಮಾಲೀಕರು ಬಂದ್ರು, ಗೇಣಿದಾರರು ಅಂತ ಬಂದ್ರು, ಜಮೀನ್ದಾರರು ಅಂತ ಬಂದ್ರು. ಹೌದಾ? ಇವರ ಮೂಲಕ ಆ ದೊಡ್ಡ ಒಬ್ಬ ರಾಜ ಹೋದ, ಆಯಾ ಹೋಬಳಿಗಳಿಗೆ, ತಾಲೂಕುಗಳಿಗೆ, ಗ್ರಾಮಗಳಿಗೆ ಒಬ್ಬೊಬ್ಬ ವ್ಯಕ್ತಿಯ ಅಧಿಕಾರ ಹಿಡ್ಕೊಂಡ್ರು. ಅವರ ಮೂಲಕ ಒಂದು ವ್ಯವಸ್ಥೆ ಅವತ್ತು ಬದಲಾಯಿತು. ಅನೇಕ ಬಗೆಯ ಅಧಿಕಾರ ವ್ಯಕ್ತಿಗಳು ಕೆಲ ವ್ಯಕ್ತಿಗಳ ಕೈಗೆ ಸಿಗಲಿಕ್ಕೆ ಆರಂಭವಾಯಿತು. ಹೀಗಾಗಿ ಏನಾಯಿತು ಅಂತಂದ್ರೆ, ಕೆಲ ವ್ಯಕ್ತಿಗಳು ಇವುಗಳ ಮೂಲಕ ಸುಧಾರಿತವಾದ್ರು. ನಾವು ಯಾಕೆ ಶೋಷಣೆಗೊಳಪಟ್ಟಿದ್ದೀವಿ, ಈ ಅಂತರ ಹುಟ್ಟಾಕಿದೀವಲ್ಲ, ಹಾಗೆ ಸಮಾಜದಲ್ಲಿ ಬದಲಾವಣೆ ಮಾಡ್ಬೇಕಾದ್ರೆ ನಾವು ಮೊದಲು ಸಂಘಟನೆ ಆಗಬೇಕು. ಜಾತಿ ವ್ಯಕ್ತಿಯಲ್ಲಿ ಜಾತಿ ಸಂಘಟನೆಗಳು ಅವತ್ತು ರೂಪುಗೊಳ್ಳತೊಡಗಿದವು. ಬ್ರಿಟಿಷ್ ಆಳ್ವಿಕೆಯಿಂದ ಮತ್ತೆ ಒಂದು ವ್ಯವಸ್ಥೆಯಲ್ಲಿ ಏನಾಯ್ತು, ಕೈಗಾರಿಕೆಗಳು ಬಂದವು, ಹೊಸ ಹೊಸ ಮಿಲ್ಲುಗಳು ಬಂದವು. ಆ ಮಿಲ್ಲುಗಳ ಮಾಲಕರು ಭಾರತೀಯರಾದರು. ಅನೇಕ ಬಗೆಯ ಅಖಿಲ ಭಾರತೀಯ ಮಟ್ಟದಲ್ಲಿ ಜಾತಿ ಸಂಘಟನೆಗಳ ಜೊತೆಗೆ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲವೂ ಹುಟ್ಕೊಂಡು ಮಾಡಿದ್ದು ತಮ್ಮ ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ತಮ್ಮ ಉಳಿವಿಗಾಗಿ ಅವು ಪ್ರಯತ್ನಿಸ್ತಾ ಹೋದು. ನಾವು ಬದಲಾಗಬೇಕು, ಮೇಲ್ಮಟ್ಟಕ್ಕೆ ಹೋಗ್ಬೇಕು, ನಾವು ಶ್ರೀಮಂತರಾಗಬೇಕು. ಅವಾಗ ಅನುವಂಶೀಯಗೊಂಡ ಉದ್ಯೋಗ ಮಾಡಬೇಕಾಗಿಲ್ಲ,
ಬೇಕಾದ ಉದ್ಯೋಗ ಮಾಡಿ. ಜಾತಿಯ ಬದಲಾಗಿ ಅವತ್ತು ಬಂದಿದ್ದು ವರ್ಗ ಪ್ರಶ್ನೆ. ಎಸ್, ಕ್ಲಾಸ್ ಕಾನ್ಸೆಪ್ಟ್ ಇದು ಬಂತು. ಸೊ ಹೀಗಾಗಿ ಜಾತಿ ವ್ಯವಸ್ಥೆ ಸಹಜವಾಗಿಯೇ ಅವತ್ತು ಬದಲಾವಣೆ, ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ, ಆರ್ಥಿಕತೆ, ಭೂಮಾಲೀಕತ್ವ ವ್ಯವಸ್ಥೆ, ಅನೇಕ ಬಗೆಯ ಕಾರ್ಖಾನೆಗಳು, ಹೌದಾ, ಈ ಶಿಕ್ಷಣ ವ್ಯವಸ್ಥೆ, ಈ ಏನೇನೋ ಹೋರಾಟಗಳು ಮೂಲಕ ಬದಲಾಯಿತು. ಸೊ ಜೊತೆಗೆ ಇನ್ನೊಂದು ಪಾಯಿಂಟ್, ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ಬದಲಾವಣೆಗೆ ಮಹತ್ವವಾದ ಕೊಡುಗೆ ಕೊಟ್ಟಂತಹದ್ದು ಅದು ಯಾವುದೋ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ. ಏನಾಗಿದೆ ಸ್ವಾತಂತ್ರ್ಯ ಏನ್ ಬರ್ತಾಯಿತ್ತು ಅಂತಂದ್ರೆ, ಯಾವಾಗ ಬ್ರಿಟಿಷರನ್ನ ಹೊರ ಹಾಕಬೇಕು ಅಂತ ಪ್ರಯತ್ನ ಬಂತೋ, ಭಾವನೆ ಬಂತೋ, ಅವಾಗ ಸ್ವಾತಂತ್ರ್ಯ ಚಳುವಳಿಯ ಕಾವಿಗೆ ಬಹುತೇಕ ಒಳಪಟ್ಟಿವೆ. ಯಾಕೆ? ಅವರೇ ಪರಿಚಯ ಮಾಡಿಕೊಟ್ಟಿದ್ದ ಶಿಕ್ಷಣ ನಮ್ಮನ್ನ ಜಾಗೃತರಾಗಿ ಮಾಡ್ತು, ಹೋರಾಟದ ಮೂಲಕ ಬದಲಾಗ್ತೀವಿ ಅಂತ ಹೇಳ್ತು. ಇದುವರೆಗೂ ಜಾತಿ ಜಾತಿ ಅಂತ ಕಚ್ಚಾಡುವ ವ್ಯಕ್ತಿಗಳು ನಾವೆಲ್ಲ ಭಾರತೀಯರು. ನಮ್ಮದು ರಾಮರಾಜ್ಯ, ರಾಮ ಎಂಬಂತ ವ್ಯಕ್ತಿ, ರಾಮಾಯಣ ಮಹಾಭಾರತ ಇರತಕ್ಕಂಥ ಭವ್ಯ ಸಂಸ್ಕೃತಿ ಇರತಕ್ಕಂಥ ದೇಶ ನಮ್ದು. ಅಂತ ಮಹಾನ್ ನಾಯಕ ಇರತಕ್ಕಂಥ ಆ ರಾಷ್ಟ್ರದಲ್ಲಿ ನಮ್ಮನ್ನ ಎಲ್ಲಿಯೋ ಹೊರಗಡೆಯಿಂದ ಬಂದ ವ್ಯಕ್ತಿಗಳ ಆಳಗಳೆಲ್ಲ ಇದಾವ ಕರ್ಮ. ಎಸ್, ಅದಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು. ಇವ್ರನ್ನ ದೃಶ್ಯ ನಮ್ಮ ಸ್ವಾತಂತ್ರ್ಯ ಕತ್ಕೊಂಡ್ಬಿಟ್ಟಿದ್ದಾರೆ. ಆ ಕಿತ್ತುಕೊಂಡಂತ ಸ್ವಾತಂತ್ರ್ಯವನ್ನ ನಾವು ಪಡ್ಕೊಳ್ಳೋಣ ಅಂತ ಬಂದಾಗ ಇಲ್ಲಿ ಜಾತಿಗಳು ಹೋದವು, ಆಯಾ ಧರ್ಮ ಗುಂಪುಗಳು ಹೋದವು, ರಾಷ್ಟ್ರೀಯತೆ ಪ್ರಜ್ಞೆ ಬಹುತೇಕವಾಗಿ ಒಗ್ಗೂಡಿದಾಗ ಸ್ವಾತಂತ್ರ್ಯ ಚಳುವಳಿಗೆ ಸಾವಿರಾರು ಎಲ್ಲ ಲಕ್ಷ ವ್ಯಕ್ತಿ ಸತ್ತಿರಲ್ಲ, ಪ್ರಾಂತ್ಯಗಳೆಲ್ಲ, ಅದರಲ್ಲಿ ಎಲ್ಲ ಜಾತಿಯ ಕೊಡುಗೆಯೂ ಕೂಡ ಇದೆ. ಹೀಗಾಗಿ ಸ್ವಾತಂತ್ರ್ಯ ಚಳುವಳಿಗೋಸ್ಕರ ತಮ್ಮ ಪ್ರಾಣ ಬಿಟ್ಟಂತ ಅನೇಕ ಕೆಳಬರುವ ವ್ಯಕ್ತಿಗಳನ್ನು ನೋಡ್ಕೊಂಡ್ರಲ್ಲ, ಅವಾಗ ಮೇಲ್ಬಂಟದ ವ್ಯಕ್ತಿಗಳು ನಮ್ಮ ಬಂಧು ಮುಖ್ಯ. ನಾವು ಯಾವ ಬರಲು ಹೋರಾಟ ಮಾಡ್ತಾ ಇದೀವಿ, ಆಗ್ತಿದ್ವಿ, ನಾವು ಪ್ರಚಾರ ಬೇಡ ಅನ್ಕೊಂಡಾಗ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ ಎಲ್ಲ ಕಡೆ ಹಬ್ಬಿದಾಗ ಅದೇ ರಾಷ್ಟ್ರೀಯ ಪ್ರಜ್ಞೆ ಬಂದೇನ ಜಾತಿ ಪ್ರಜ್ಞೆ ಅಂತ ಕಡಿಮೆ. ಇನ್ನು ಕೊನೆಯದಾಗಿ ಇದು ಮಹತ್ವದ ಅಂಶ, ಅಷ್ಟನ್ನೇ ಓದ್ತೀವಿ, ಸಾಕಷ್ಟು ಕಾಲ ಇದ್ರು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಷ್ಟ ನಮ್ಗೆ. ಔದ್ಯೋಗೀಕರಣ ಮತ್ತು ನಗರೀಕರಣ ಎಂಬುದು ಕೊನೆಯದಾಗಿರ್ತಕ್ಕಂಥ ಒಂದು ಫೈಟ್. ಯಾವಾಗ ಬ್ರಿಟಿಷರು ಭಾರತವನ್ನು ಅಧಿಕೃತವಾಗಿ 1957 ಆಳಕ್ಕೆ ಆರಂಭ ಮಾಡಿದ್ರಲ್ಲ, ಮಾಡಿದಾಗ ಏನಾಯ್ತು ಅಂದ್ರೆ ಭಾರತ ಬಹುದೊಡ್ಡದಾಗಿರ್ತಕ್ಕಂಥ ದೇಶ. ಇಲ್ಲಿ ಜನತೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಯಾರು ಮಾಡ್ಲಿಕ್ಕೆ ನಾವು ಎತ್ತವತ್ತಿ ನಮ್ಗೆಲ್ಲ ಕೈ ಮಗ್ಗ ಇತ್ತು, ಗಾಣ ಇತ್ತು, ಮನೆಯಲ್ಲಿ ಕುಂಬಾರಿಕೆ, ಬಡಿಗ ಅಥವಾ ಕರಕುಶಲಕಲೆಯನ್ನು ಮಾಡಿ ಜೀವನ ಸಾಗಿಸ್ತಕ್ಕಂಥ ವ್ಯಕ್ತಿಗಳು ನಾವು ಬೆಳೆಸಿಕೊಂಡು ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು. 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಹಿನ್ನೆಲೆಯಾಗಿದ್ದಾರೆ. ಭಾರತದ ದೊಡ್ಡ ವಸಾಹತು ಅದು. ಅದನ್ನ ನಾವು ಬದಲಾಯಿಸಿಕೊಳ್ಳೋಣ, ಸಿದ್ಧ ವಸ್ತು ಇಲ್ಲಿಂದ ಕಚ್ಚಾ ಸಂಪನ್ಮೂಲವನ್ನು ತೆಗೆದುಕೊಂಡು ಹೋಗೋಣ, ಅಲ್ಲಿಂದ ಸಿದ್ಧ ವಸ್ತುಗಳನ್ನು ಮಾರಾಟ ಮಾಡಬೇಕು, ವಿಚಾರ ಮಾಡಿ ಮಾರಾಟ ಮಾಡಬೇಕು. ಅಲ್ಲಿ ಯಾಕೆ ಸಾರಿಗೆ ವೆಚ್ಚ ಹೋಗೋದು ಬರೋದು ಜಾಸ್ತಿ ಆಯ್ತು. ಅವಾಗ ಬೇಡ, ಭಾರತದಲ್ಲಿಯೇ ಕೈಗಾರಿಕೆಯನ್ನು ಸ್ಥಾಪಿಸೋಣ ಅಂತ ಅನ್ಕೊಂಡಾಗ ಭಾರತದಲ್ಲಿ ಅನೇಕ ಕಡೆಗೆ ಉದ್ಯೋಗಕ್ಕಾಗಿ ಕೆಲವೊಂದು ಕಾರ್ಖಾನೆಗಳ ಸ್ಥಾಪನೆಯಾದವು. ಕಾರ್ಖಾನೆಗಳು ಯಾವಾಗ ಸ್ಥಾಪನೆಯಾದವೋ ಸಮಾಜದ ಅದ್ವಿತೀಯ ಬದಲಾವಣೆ. ಯಾಕೆ ಹೇಳ್ತೀವಿ, ಒಂದು ಉದ್ಯೋಗಗಳಿಗೆ ಕ್ರಮ ಮಾಡ್ತಿದ್ರು, ಕೃಷಿಯನ್ನ ಮಾಡಿ ಅಥವಾ ಕೂಲಿ ಮಾಡಿಕೊಂಡು ಕಳಗಿಸುವ ಮೂಲಕ ಅತಿ ಸಂಪಾದನೆ ಕಡಿಮೆ ಬರ್ತಕ್ಕಂಥ ವ್ಯಕ್ತಿ ಅಥವಾ ಕೃಷಿಯಿಂದ ಅತಿವೃಷ್ಟಿಯಿಂದ ಬೆಳೆ ಬರ್ತಾ ಇರಲಿಲ್ಲ, ಇದು ತಿಂಗಳಿಗೆ ನಿಗದಿತ ಮೊತ್ತವನ್ನು ಕೊಟ್ಟು ಉದ್ಯೋಗ ಹುಡುಕಿಕೊಂಡು ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಹೆಚ್ಚಾಯಿತು. ಎರಡನೇದು ಏನಾಗುತ್ತೆ, ಕಾರ್ಖಾನೆಯಲ್ಲಿ ಸ್ಥಾಪನೆಗೊಂಡಂತಹ ಪಾತ್ರೆಗಳು ಅಥವಾ ದೈನಂದಿನ ಬಳಕೆಯ ವಸ್ತುಗಳಿರ್ತಕ್ಕಂಥ ಹಗ್ಗ, ಚಾಪೆ, ಹಾಸಿಗೆ, ಬಟ್ಟೆ, ಹೌದಾ, ಇನ್ನೇ ನಿತ್ಯ ಬಳಸುವಂತಹ ವಸ್ತುಗಳು, ಆಯುಧಗಳು, ವಾಹನಗಳು ಉತ್ಪತ್ತಿ ಆಗುವಲ್ಲ, ಅವು ಬಹಳ ಆಕರ್ಷಣೀಯವಾದ ಕಡಿಮೆ ಬೆಳೆಸಿರಕತ್ತುವಲ್ಲ. ಅವಾಗ ಭಾರತದಲ್ಲಿ ಏನಾಯ್ತು, ಸಹಜವಾಗಿ ಎಲ್ಲ ಬದಲಾವಣೆಗಳಾಗ್ತಾ ಬಂತು. ಉದ್ಯೋಗ ಹುಡುಕಿಕೊಂಡು ಈ ಚೆನ್ನಾಗಿ ಏನು ಬಂದಲ್ಲ,
ಬಂದಾಗ ಜಾತಿ ಒಳಗಡೆ ಭಾರಿ ಬದಲಾವಣೆ. ಏನೋ ಇಲ್ಲಿ ಒಂದು ವ್ಯಕ್ತಿತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಯಾರಿಗೆ ಶಿಕ್ಷಣ ಇದೆಯೋ, ಯಾರಿಗೆ ಜ್ಞಾನ ಅಥವಾ ಅರ್ಹತೆ ಇದೆಯೋ ಆ ವ್ಯಕ್ತಿಗೆ ಅನುಗುಣವಾಗಿ ಕೆಲಸ ಸಿಕ್ತು. ಎಷ್ಟೋ ಸಾರಿ ಶುದ್ಧ ಜಾತಿಯ ಕೈ ಕೆಳಗಿನ ವ್ಯಕ್ತಿಗಳಿಗೆ ಸಾವಿರ ಕೆಲಸ ಮಾಡ್ತೇವೆ. ಬ್ರಾಹ್ಮಣ ಕ್ಷತ್ರಿಯ ಯಾವ ಭೇದ ಭಾವ ಇಲ್ಲ. ಟ್ಯಾಲೆಂಟ್, ಜ್ಞಾನಕ್ಕೆ ಹೌದಾ ಬೆಲೆ ಬಂದ್ಬಿಡ್ತು. ಒಟ್ಟಿಗೆ ಕೂಡ ಒಂದೇ ಕೆಲಸ ಮಾಡಬೇಕು. ನೀವು ಮುಟ್ಟ ಮೇಲೆ 4 ಕೆಜಿ 6 ಕೆಜಿ 10 ಎಲ್ಲ ಹೋಗ್ಬಿಡ್ತು. ಹೌದಾ? ಇವಾಗ ಒಟ್ಟಿಗೆ ಕೆಲಸ ಮಾಡೋದು, ಒಟ್ಟಿಗೆ ಅಲ್ಲಿ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಉಳ್ಕೋಬೇಕು. ಇದೆಲ್ಲವೂ ಆಗ್ತಾ ಹೋದಾಗ ಜಾತಿ ವ್ಯವಸ್ಥೆ ಸಹಜವಾಗಿ ಬದಲಾಯಿತು. ಸೊ ಕೈಗಾರೀಕರಣದ ಒಂದು ಕೂಸು ಯಾವುದು ಅಂತಂದ್ರೆ ಅದು ನಗರೀಕರಣ, ಅರ್ಬನೈಸೇಷನ್. ಇಲ್ಲೇನಾಯ್ತು? ಯಾವಾಗ ಒಂದು ಕಡೆಗೆ ಸಾರಿಗೆ ಸಂಪರ್ಕಕ್ಕೆ ಅನುಕೂಲವಾಗಲಿ ಅಂತಿಕೊಂಡು ಮೆರವಣಿಗೆ ಸ್ಥಾಪನೆ ಆಯಿತು, ಉದ್ಯೋಗ ಹುಡುಕಿಕೊಂಡು ನಗರಕ್ಕೆ ಬರುವ ಸಂಖ್ಯೆ ಧೀಮೆ ಧೀಮೆ ಹೆಚ್ಚಾಯಿತು. ಮೊದಲಿಗೆ ಕೆಲಸ ಒಬ್ಬ ಬಂದ, ನಂತರ ಹೋಗಿ ದೂರ ಬಂದ್ಬಿಟ್ಟು ಸೊ ಬಯದ ಸಂಖ್ಯೆ. ಹೌದಾ? ಯಾವಾಗ ಆ ಊರಿಗೆ ಅನುಸರ ಸಂಖ್ಯೆ ಆಯ್ತು, ವಾಹನಗಳ ಬೆಳಕತ್ತು ಜಾಸ್ತಿ, ಹೋಟೆಲ್ ಸ್ಥಾಪನೆ ಆದವು, ಹಾಸ್ಟೆಲ್ ಸ್ಥಾಪನೆ ಆದವು, ಇನ್ ಯಾವ್ಯಾವ ಬೇರೆ ಬೇರೆ ವಸ್ತು ಸ್ಥಾಪನೆ ಆಯಿತು. ನಗರೀಕರಣ ದಿನೇ ದಿನೇ ಬೆಳಕತ್ತಿತ್ತು. ಗ್ರಾಮಗಳಲ್ಲಿ ಇದ್ದಾಗ ಏನಾಗಿತ್ತು, ನೀನು ಈ ಕುರುಬ ಜಾತಿಯವನು, ಇದು ನಿಮ್ಮ ಭೂಮಿ, ಇದು ಲಿಂಗಾಯತ ಜಾತಿ, ಇದು ನಿಮ್ಮ ಭೂಮಿ. ಯಾವ ಊರಿಗಳಿಲ್ಲ ಇಲ್ಲಿ. ಜಾಗ ಸಿಕ್ಕ ಸಾಕಾಗಿ ಗೊತ್ತೇ ನಿಮಗೆ. ಹೌದಾ? ಒಬ್ಬ ಮಣಿ ಪಕ್ಕ ಬ್ರಾಹ್ಮಣ ಮಣಿ ಪಕ್ಕ ಒಬ್ಬ ಶುದ್ಧ ಇರ್ಬೋದಾಗಿತ್ತು, ಮತ್ತೊಬ್ಬ ಜಾತಿ ವ್ಯಕ್ತಿ ಇರ್ಬೋದಾಗಿತ್ತು. ಜಾಗ ಸಿಕ್ಕೇ ಸಾಕು. ಇಲ್ಲ ಎಷ್ಟೋ ಸಾರಿ ಒಂದೇ ಹಾಸ್ಟೆಲ್ ಅಲ್ಲಿ ಬೇಕಾಗಿತ್ತು, ಹೋಟೆಲ್ ಅಲ್ಲಿ ಬೇಕಾಗಿತ್ತು, ಅಪಾರ್ಟ್ಮೆಂಟ್ ಬೇಕಾಗಿತ್ತು. ನಗರ ಒಳಗಡೆ ಅನಾಮಿಕತೆಯ ಜೀವನ ಸ್ಥಾಪನೆ ಆಯಿತು. ಯಾರನ್ನ ಯಾರು ಗುರುತಿಸ್ತಾ ಇರಲಿಲ್ಲ. ಸೊ ಜಾತಿಯನ್ನ ಕೇಳಿರ್ತಕ್ಕಂಥ ಅನಿವಾರ್ಯತೆ ಆ ಮಟ್ಟಕ್ಕೆ ಬಂದು ಜಾತಿ ಕಲ್ಪನೆ ಬಹುತೇಕವಾಗಿ ಅವತ್ತು ಮಾಯ ಆಗಲಿಕ್ಕೆ ನಗರೀಕರಣ. ಇಲ್ಲಿ ದುಡಿಯೋದು ಈಕ್ವಾಲಿಟಿಯಿಂದ, ಸಮಾನತೆಯಿಂದ, ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ಜೀವನ ವ್ಯವಸ್ಥೆ ಬಂದ್ಬಿಡ್ತು. ಇಲ್ಲಿ ಆಲ್ ಈಕ್ವಲ್, ಸ್ವಾತಂತ್ರ್ಯತೆ ಅಂತ ಬಂತು, ಫ್ರೀಡಮ್ಸ್. ಆ ವ್ಯಕ್ತಿಯ ವಿಚಾರಕ್ಕೆ ಬೆಲೆ ಇದೆ, ಆಧುನಿಕ ವಿಚಾರಕ್ಕೆ ಬೆಲೆ ಇದೆ. ಅಜ್ಜ ಹಾಕಿದ ಆಲದ ಮರ ಅಂತಿಕೊಂಡು ಯಾವ ನೆನಪುವುದಿಲ್ಲ. ವೈಚಾರಿಕ ಪ್ರಜ್ಞೆಯಿಂದ ನಗರೀಕರಣ ರೂಪುಗೊಂಡವು. ಸಹಜವಾಗಿ ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗುತ್ತಾ ಬಂದಿತ್ತು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ. ಒಂದು ಭಾಗ ಸಾಕು. ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ಬದಲಾವಣೆಯನ್ನು ವಿವರಿಸಿ ಅಂತಲೂ ಕೂಡ ಎಷ್ಟೋ ಸಾರಿ ನಿಮಗೆ ಪ್ರಶ್ನೆಗಳನ್ನ ಕೇಳಿದ್ದಾಗಿದೆ. ಹೌದಾ? ಅದಕ್ಕೆ ಮುಖ್ಯವಾಗಿ 1, 2, 3, 4, 5, 6 ಪಾಯಿಂಟ್ಗಳನ್ನ ತಾವು ವಿವರಿಸಬೇಕಾಗತ್ತೆ. ಸೊ ಇನ್ನೊಮ್ಮೆ ಬಂದಾಗ ನಾಳೆಯ ಅವಧಿ ಒಳಗಡೆ ಸ್ವಾತಂತ್ರ್ಯ ನಂತರ ಏನ್ ನಾವು ಹೋರಾಟ ಮಾಡಿ ಸ್ಟ್ರಗಲ್ ಮಾಡಿ ಏನ್ ಪಡ್ಕೊಂಡಿವಲ್ಲ ಹೋರಾಟ, ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿದೆಯಲ್ಲ, ಏನು ಕರೆದು ಗುಡ್ಡ ಕಟ್ಟಿದೀವಿ, ಎಷ್ಟು ಜಾತಿ ಬದಲಾಗಿದೆ ಅನ್ನೋದನ್ನ ಮುಂದಿನ ಥ್ಯಾಂಕ್ ಯು.